ಪ್ರದೇಶದ ಮಾವೋ ಎಂಬಲ್ಲಿ ಜನಿಸಿದ್ರು. ಅವರ ತಂದೆ ನ್ಯೂಸ್ ಸ್ಟೇಷನ್ ನಿಲ್ಸ್ಕೊಂಡು ಕುಸೋನ್ ಶೇಯದ ಮೀರಾ ಒಬ್ಬ ಬ್ರಿಟಿಷ್ ಸೈನ್ಯದಲ್ಲಿ ಸುಬೇದಾರರಾದಂಥವರು. ತಾಯಿ ಭೀಮಾಬಾಯಿ. ಅವರಿಗೆ 14ನೇ ಮಗುವಾಗಿ ಅಂಬೇಡ್ಕರ್ ಅವರು ಜನಿಸ್ತಾರೆ. ಅವರ ಒಂದು ಪ್ರಾಥಮಿಕ ಶಿಕ್ಷಣ ಸತಾರದಲ್ಲಿ ಪೂರೈಸಿಕೊಂಡು ಅವರ ಹೈಸ್ಕೂಲ್ ಶಿಕ್ಷಣ ಎಲ್ಫಿನ್ಸ್ಟೋನ್, ಈಗಿನ ಮುಂಬೈ, ಅಲ್ಲಿ ಅವರು ತಮ್ಮ ಹೈಸ್ಕೂಲ್ ಶಿಕ್ಷಣವನ್ನು ಪೂರೈಸಿ ಮುಂದೆ ಅವರು ಮಾಡಿದಂತಹ ಉನ್ನತ ವ್ಯಾಸಂಗಗಳು, ಉನ್ನತ ಶಿಕ್ಷಣಗಳು, ಸ್ನಾತಕೋತ್ತರ ಪದವಿಗಳು ಎಷ್ಟಪ್ಪ ಅಂದರೆ 32 ಡಿಗ್ರಿ. ಅವರು ವಿದ್ಯಾಭ್ಯಾಸ ಮಾಡುವ ಕಾಲಕ್ಕೆ ಅನೇಕವಾದಂತಹ ಅಸ್ಪೃಶ್ಯತೆಯನ್ನು ಬಹಳ ಸಮೀಪದಿಂದ ನೋಡಿದಂಥವರು, ಅನುಭವಿಸಿದಂಥವರು. ಉನ್ನತವಾದಂತಹ ಪದವಿಗಳು ಅವರು ಪಡೆದಂಥದ್ದು ನ್ಯೂಯಾರ್ಕ್ನ ವಿಶ್ವವಿದ್ಯಾನಿಲಯದಿಂದ ಪದವಿ, ಬಾನ್ ವಿಶ್ವವಿದ್ಯಾನಿಲಯ ಜರ್ಮನಿಯಿಂದ ಪದವಿ, ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ಪದವಿ, ಡಿಲಿಟ್ ಪದವಿ, ಕಾನೂನಿನಲ್ಲಿ ಅತ್ಯುನ್ನತವಾದಂತಹ ಪದವಿ ಬಾರ್ ಲಾ. ಈ ಪದವಿಗಳನ್ನು ಪಡೆದು ಅವರು ಮಾತ್ರವಲ್ಲದೆ ಭಾರತದಲ್ಲಿ PhD ಪದವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಂಧುಗಳೇ, ನಿಮಗೆಲ್ಲರಿಗೂ ಗೊತ್ತಿರುವ ವಿಚಾರ, ಅನಾದಿ ಕಾಲದಿಂದಲೂ ವರ್ಣಾಶ್ರಮ ಎಂಬ ಪಿಡುಗು ಈ ಭಾರತದಕ್ಕೆ ಪಟ್ಟಿ ಪೀಡಿಸಿ ಅದರಿಂದಂತಹ ಶೋಷಿತರ, ದೀನರ, ದಲಿತರ, ದಮನಿತರ ಒಕ್ಕೊಲಿನ ಧ್ವನಿಯಾಗಿ ಈ ವರ್ಣಾಶ್ರಮದ ವಿರುದ್ಧ, ಆ ಕಂದಾಚಾರದ ವಿರುದ್ಧ ಹೋರಾಡಿ ಅವರ ಧ್ವನಿಯಾಗಿ ನಿಂತವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಷ್ಟೇ ಅಲ್ವಾ, ಅವರು ಅದು ಮಾಡಿದ ಸರ್ವರ ಬಾಳಿಗೆ. ಈ ದಿನ ಅನೇಕರು ಹೇಳ್ತಾರೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಗಕ್ಕೆ ಸೀಮಿತವಾದವರು. ಖಂಡಿತ ತಪ್ಪು ನಿಮ್ಮ ಅಭಿಪ್ರಾಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ವರ್ಗವನ್ನು ಪ್ರತಿನಿಧಿಸಲಿಲ್ಲ. ಸರ್ವರ ಬಾಳಿಗೆ, ಎಲ್ಲರ ಬಾಳಿಗೆ, ಕೆಲವರ ಬಾಳಿಗೆ ಅಲ್ಲ, ಸರ್ವರ ಬಾಳಿಗೆ ಬೆಳಗಾಗಿ ಬಂದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ದೇಶದ ಬೆಳಕು, ಈ ದೇಶದ ಜೀವಾಳ. ಅಂಬೇಡ್ಕರ್ ಅಂದರೆ ಜ್ಞಾನ, ಅಂಬೇಡ್ಕರ್ ಅಂದರೆ ಶಕ್ತಿ, ಅಂಬೇಡ್ಕರ್ ಅಂದರೆ ಜ್ಞಾನ, ಅಂಬೇಡ್ಕರ್ ಅಂದರೆ ಈ ಸಂವಿಧಾನದ ಜೀವಾಳ, ಅಂಬೇಡ್ಕರ್ ಅಂದರೆ ಈ ಭಾರತದ ಬೆಳಕು ಎಂದು ನೀವು ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇಷ್ಟೇ ಮಾತ್ರ ಅಲ್ಲ, ನೀವು ಸ್ವಲ್ಪ ಇತಿಹಾಸವನ್ನು ನೋಡಿದರೆ ನಿಮಗೆ ಚೆನ್ನಾಗಿ ಅರ್ಥ ಆಗತ್ತೆ. ಎಷ್ಟು ಇಲ್ಲ, ನಮ್ಮ ತಂದೆಯ ಕಾಲ, ನಮ್ಮ ತಾತನ ಕಾಲ, ಧನ್ಯವಾದಗಳು, ಕಾಲ, ನಮ್ಮ ಮುತ್ತಾತನ ಕಾಲ ಸಾಕು. ಇನ್ನು ಎಷ್ಟು ಹಿಂದೆ ಹೋಗೋದು ಬೇಡ. ಎಷ್ಟು ಅನುಭವ, ನೋವು, ನಲಿವು ಅನುಭವಿಸಿದ್ವಿ. ಒಂದು ಸಲ ನಿಮ್ಮ ಮುಂದೆ ಕಣ್ಮುಂದೆ ತಂದುಕೊಳ್ಳಿ ಬಂಧುಗಳೇ. ಪಶುಗಳನ್ನು ಮುಟ್ಟಬಹುದು, ಪ್ರಾಣಿಗಳನ್ನು ಮುಟ್ಟಬಹುದು, ಹಂದಿಗಳನ್ನು ಮುಟ್ಟಬಹುದು, ಕ್ಷುದ್ರ ಪ್ರಾಣಿಗಳನ್ನು ಮುಟ್ಟಬಹುದು, ಮನುಷ್ಯರನ್ನು ಮುಟ್ಟಂಗಿಲ್ಲ. ನಿಮ್ನ ವರ್ಗದ ಮನುಷ್ಯರನ್ನು ಮುಟ್ಟಂಗಿಲ್ಲ. ಆ ನಿಮ್ನ ವರ್ಗದವರು ಸಮಾಜದಲ್ಲಿ ಕಡೆಗಣಿಸಲ್ಪಟ್ಟವರು, ಈ ಸಮಾಜದ ಅಪ್ಪರ್ ಕ್ಲಾಸಸ್ ವ್ಯಕ್ತಿಗಳು ಬಂದಾಗ ಸೂರ್ಯೋದಯಕ್ಕೆ ಮುಂಚೆ ಅಥವಾ ಸೂರ್ಯಾಸ್ತದ ನಂತರ ಅವರು ಬರಬೇಕಾಗಿತ್ತು. ಹಾಗೆ ಬರುವಾಗ ಸೊಂಟಕ್ಕೆ ಒಂದು ಕಸ್ಮರ್ಗಿ, ಕೊರಳಿಗೆ ಒಂದು ಮಡಿಕೆ ಕಟ್ಟಿಕೊಂಡು ಬರಬೇಕಾಗಿತ್ತು. ಏನಕ್ಕೆ ಈ ಕಸ್ಮರ್ಗಿ, ಏನಕ್ಕೆ ಈ ಮಡಿಕೆ ಅಂದರೆ, ನಾವು ನಡೀತಾ ಬಂದಾಗ ನಿಮ್ಮಲ್ಲಿ ಮೂರುವಂತಹ ಹೆಜ್ಜೆ ಗುರುತುಗಳನ್ನು ಅಳಿಸಕ್ಕೆ ಈ ಸೊಂಟಕ್ಕೆ ಕಟ್ಟಿರುವ ಕಸಮರಿಗೆ. ನಿಮಗೆ ಎಂಜಲು ಉಗಿಯಬೇಕಂದ್ರೆ ತನ್ನ ಕೊರಳಲ್ಲಿ ಕಟ್ಟಿಕೊಂಡಿರುವಂತಹ ಮಡಿಕೆಗೆ ಉಗಿಯಬೇಕಾಗಿತ್ತು. ಒಂದು ಸಲ ಆ ಒಂದು ಕ್ಷಣವನ್ನು, ಆ ಅನುಭವವನ್ನು, ಆ ನೋವನ್ನು ಒಂದು ಸಲ ನಿಮ್ಮ ಕಣ್ಣು ಮುಂದೆ ತಂದುಕೊಳ್ಳಿ. ಎಷ್ಟು ನೋವು ಅನುಭವಿಸಿದ್ದೀರಾ ನಮ್ಮ ಮೂಲ ನಿವಾಸಿಗಳು, ಎಷ್ಟು ಅವಮಾನ. ಇದನ್ನೆಲ್ಲ ಮೆಟ್ಟಿ ನಿಂತವರು ಈ ದೇಶಕ್ಕೆ ಅಸ್ಪೃಶ್ಯತೆ ಎಂಬ, ಈಗ 2019ರಲ್ಲಿ ಏನು ಕರೋನಾ ಬಂದಿತ್ತು ನಮಗೆಲ್ಲ ಗೊತ್ತು. ಹೆಂಗಿದ್ವಪ್ಪ ಕರೋನಾದಲ್ಲಿ? ಒಬ್ಬರಿಗೊಬ್ಬರು ಹತ್ತಿರ ಕೂರಂಗಿಲ್ಲ, ದೂರ 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 ನಿಂತ್ಕೋಬೇಕು. ಯಾಕಂತ ಹೇಳಿದ್ರೆ ನಮಗೂ ಆ ಕರೋನಾ ವ್ಯಾಧಿ ಬಂದುಬಿಡುತ್ತೇನೋ ಅಂತ.
ಹಾಗೆ ದೂರ 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 ನಿಲ್ಲಿಸಿದರು. ಬಹುಶಃ ಈ ದಿನ ನಾವು ಏನು ಈ ರೀತಿ ಕೂತ್ಕೊಂಡಿದ್ದೀವಿ, ಭುಜಕ್ಕೆ ಭುಜ ಕೊಟ್ಟು ಹೆಜ್ಜೆಗೆ ಹೆಜ್ಜೆ ಹಾಕಿ ಇದನ್ನ ನಾವು ಏನು ಕೂತ್ಕೊಂಡಿದ್ದೀವಿ, ಈ ರೀತಿ ಕೊಳ್ಳಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ಸಾಧ್ಯನೇ ಇರ್ತಿರ್ಲಿಲ್ಲ ಬಂಧುಗಳೇ. ನಮ್ಮ ಅಂಬೇಡ್ಕರ್ ಜಿ ಅವರು ಈ ಸಂವಿಧಾನ ಬರೀಲಿಲ್ಲ ಅಂದರೆ ಇದು ಸಾಧ್ಯನೇ ಇರಲಿಲ್ಲ. ಆ ಒಂದು ಅಸ್ಪೃಶ್ಯತೆ ಎಂಬ ಆ ಕೊರೋನಾವನ್ನು ಹೋಗಲಾಡಿಸಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹೇಗೆ ಹೋಗಲಾಡಿಸಿದರು ಅವರು? ಕೊರೋನಾಗೆ ನೋಡಿ, ಕೊರೋನಾಗೆ ಔಷಧಿ ಕಂಡು ಹಿಡಿದ್ರು. ಏನು ಕೋವಿಶೀಲ್ಡು, ಕೋವ್ಯಾಕ್ಸಿನ್ ಎಲ್ಲರೂ ಹಾಕ್ಕೊಂಡಿದ್ದೀರೋ ಇಲ್ಲ, ಏನು ನಮಗೆ ಬೇಡ ಅಂತ. ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ 17ನೇ ಅನುಚ್ಛೇದವನ್ನು ಜಾರಿಗೆ ತರುವುದರ ಮೂಲಕ ಅಸ್ಪೃಶ್ಯತೆಯ ಸಂಪೂರ್ಣವಾದ ನಿಷೇಧವನ್ನು ಮಾಡಿದರು. ಯಾವುದೇ ರೀತಿಯಲ್ಲಿ ಅಸ್ಪೃಶ್ಯತೆಯನ್ನು ಆಚರಿಸುವುದು ಅದು ದಂಡನೀಯವಾದಂತಹ ಅಪರಾಧ ಅಂತೇಳಿ ನಿಮಗೆ ಹೇಳಕ್ಕೆ ಬಯಸ್ತೀನಿ ಬಂಧುಗಳೇ. ಈಗಾಗಲೇ ನಮ್ಮ ಅನೇಕರು ಹೇಳ್ತಾ ಇದ್ರು ಭಾರತದ ಸಂವಿಧಾನ